ಈ ಹೆಂಗೋ ನಿಜೇಮ ನನ್ನ ಮಗಳ ಜೀವನಕ್ಕೆ ಹೆಂಗೋ ಒಂದು ಫುಲ್ ಸ್ಟಾಪ್ ಸಿಗ್ದಂಗೆ ಆಯ್ತು. ಅಂದ್ರೆ ಹೆಂಗೋನೂ ಇನ್ನು ಯಾವ ತೊಂದರೆ ಪಂದ್ರೆ ಇರಕ್ಕಿಲ್ಲ. ಏನೋ ಅದೇ ಮಾತಾಡ್ಕೊತಾ ಇದ್ರಪ್ಪ. ಅದೇನದು ನನ್ನ ನಾದ್ನಿಲ್ವೇ, ನನ್ನ ನಾದ್ನಿ ಸಾಕ್ ಮಗ ಅವನಲ್ಲ, ಸುಮ್ಮನೆ ತಂದು ಸಾಕವನಲ್ಲ, ಅವನ್ನೇನೇನಿಯ ಕೊಟ್ಬಿಟ್ಟು ಮದುವೆ ಮಾಡೋದು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನೋ ಮಾತಾಡ್ತಾ ಇದ್ರಂತೆ. ನಾನು ನನ್ನ ಮಗಳಿಗೆ ಹೇಳ್ದೆ, ನಿನಗೆ ಯಾಕೆ ಬೇಕು, ಸುಮ್ಕಿರು, ಅವ್ರು ಹೆಂಗನ ಮಾಡ್ಕೊಂಡು ಹಾಳಾಗೋಗ್ಲಿ ಅಂತ ಹೇಳ್ಬಿಟ್ಟು. ಓಹೋ, ನಿನ್ ಮಗಳು ನಾದ್ನಿಗ? ಹ್ಞೂ, ಅವಳಿಗೇನೇನಿಯ ಏನಾರ ಮಾಡ್ಕೊಂಡಿ ಬಿಡು, ನಮ್ಗೇನಂತೆ. ನನ್ಗಲ್ಗೂ ವರ್ಷೆ ಬರಕ್ಕಿಲ್ಲ ಅಂತ ಅನ್ನಿಸ್ತು. ಸಾಕಿರೋ ಮಗ ಅಲ್ವಾ, ಏನ್ ಲೆಕ್ಕ ಬರಕ್ಕಿಲ್ವಂತೆ. ಅದಕ್ಕೆ ನಾನು ನಮ್ಮ ಅತ್ತೆ ತಗಿನ್ ಯಾಕೆ ನಾನು ಕೆಟ್ಟೊಳಗ್ಬೇಕು ಅಂತ ನಾನು ಅತ್ತ ಸುಮ್ಮನೆ ಆಗೋಗ್ಬಿಟ್ಟೆ. ಏನಾರ ಮಾಡ್ಕೊಳ್ಳಿ ಬುಡ್ಜಯಮ್ಮ, ನನ್ಗೇನಂತೆ. ಹೆಂಗೋ ನೋಡ್ಜಯಮ್ಮ, ನನ್ನ ಮಗಳು ಚಿಕ್ಕವಳಿಗೊಂದು ಒಳ್ಳೆ ಕಡೆ ನೋಡ್ಬಿಟ್ಟು ಮದುವೆ ಮಾಡ್ಬಿಟ್ರೆ ನನಗಿನ್ ಯಾವ ಇದೂ ಇಲ್ಲ, ತಂಟೆ ತಾಪತ್ರಯ ಅಂತೂ ಇಲ್ಲವೇ ಇಲ್ಲ ನೋಡು. ನೋಡ್ಜಯಮ್ಮ, ಯಾವ್ದನ ಒಳ್ಳೆ ಹುಡುಗ ಇದ್ರೆ ನೋಡು. ಹೆಂಗೋ ಹೊತ್ತಾಗೆ ದೊಡ್ಡವಳ್ದಂತೂ ಹಿಂಗಾಯ್ತು, ಚಿಕ್ಕವಳ್ದನ ಆತ ಸಂದಕ್ಕೆ ಮದುವೆ ಮಾಡನಿ. ಹುಡ್ಕನ್ ಹೇಳಿ, ಅದ್ರಾಗ ಏನಂತ ಐತೆ, ಹುಡ್ಕನ್ ಹೇಳು. ಇನ್ನೇನು ಒಂದು ಯಾವ್ದನ ಒಂದು ಒಳ್ಳೆ ಕಡೆ ಗೊಂಡಿ ಅದನ್ನ ವಿಚಾರಿಸ್ಕೊಂಡು ನೋಡ್ತೀನಿ. ಒಳ್ಳೆ ಕಡೆ ಹುಡುಕ್ಬಿಟ್ಟು ನೋಡೋಣ. ಅತ್ತಾಗ ಹೆಂಗೋ ಅರ್ಜೆಂಟಾಗೆ ಮದುವೆ ಮಾಡಿ ಮುಗಿಸ್ಬಿಟ್ರೆ ಹೆಂಗೋ ಚೆನ್ನಾಗಿ. ಅಂದರೆ ಅರ್ಜೆಂಟ್ ಬೀಳೋದೇನು ಬೇಡ, ನಿಧಾನಕ್ಕನಾಗಲಿ ಒಳ್ಳೆ ಕಡೆ ಹುಡುಕ್ಬೇಕು. ಹುಡುಗನೊಂದ್ಕಿಂತ ಹುಡುಕಿದ್ಮೇಲೆ ಯಾರು ಮಾತಾಡಬಾರ್ದು, ಹಂಗೆ ಹುಡುಕ್ಬೇಕು. ಅತ್ತಾಗ ಹೆಂಗೋ ಮದುವೆ ಎಲ್ಲ ಕಾರ್ಯ ಎಲ್ಲ ಮುಗಿಸ್ಬೇಕು, ಕಳಿಸ್ತಿರ್ಬೇಕು. ಇನ್ನು ಬಿಡು, ನೋಡೋಣ. ನಮಗೆ ಇಲ್ಲಿ ಒಬ್ರು ಬ್ರೋಕರ್ ಗೊತ್ತವ್ರೆ, ಹೊರತಾಗ ಮಾತಾಡ್ತೀನಿ. ಸರಿ ಸರಿ, ಹಂಗೆ ಮಾಡು. ನನಗೂ ಅದೊಂದೇ ಚಿಂತೆ ಇರೋದು. ನಾನು ನನ್ನ ಮಗಳು ಬಂದವಳಲ್ಲ, ಮಾತಾಡ್ಸಿಸ್ತೀನಿ ನಾನು. ಏನಾರ ಮದುವೆ ವಿಚಾರ ಎತ್ತೀನಿ. ನನ್ನ ಮಗಳಿಗೆ ಯಾರನ್ನ ಪಾರಿನ ಗಿರಿನ ಕಡೆ ಎಲ್ಲ ಗೊತ್ತಿರೋರಲ್ಲ, ಹಂಗೆ ಯಾರನ್ನ ಗೊತ್ತಿರೋರು ಪತ್ತಿರೋರು ಇದ್ರೆ ಒಳ್ಳೆ ಮನೆ ಕಡೆ ಕೊಟ್ಬಿಟ್ಟು ಮದುವೆ ಮಾಡನಿ. ಯಾಕಂತೆ ಅಲ್ವೇ, ಹೆಂಗೋ ನನ್ನ ಮಗಳಿಗೆ ಜಾಸ್ತಿ ಜನ ಪಾರಿನರ್ಸೆ ಗೊತ್ತು. ಇನ್ನು ಮೇಲಾಯ್ತದ್ವೆ, ಒಳ್ಳೆ ವಿಚಾರ. ಅದೇ ಬಾಜಿ ತಿನ್ನೋದು ಕೊಡಿಸ್ತೀನಿ ಅಂತ ಹೇಳ್ದಲ್ಲ, ಬಾಜಿ ಹೋಗೋಣ. ಚಿಕ್ಕಿ ಜೊತೆ ಆಟಾಡ್ಕೊಂಡು ಕುಂತ್ಕಂತ ಹೇಳಿದ್ದೆ ತಾನೇ, ಹೋಗ ಚಿಕ್ಕಿ ಜೊತೆ ಆಟಾಡ್ಕೊ ಹೋಗು. ಅಷ್ಟಾಗಿ ಗೊತ್ತೀನಿ, ಹೋಗ್ ಸುಮ್ಕೇನಿಯ. ಅಮ್ಮ ನೋಡಿದ್ರೆ ಹೋಗ ಮದ್ವೆಲಿಂದ ಹೋಗ ಅಂತ ಹೇಳ್ಬಿಟ್ಟು ಬೈತಾ ಐತೆ. ನೀನ್ ನೋಡಿದ್ರೆ ಇಲ್ಲಿದ್ಯಾ? ಇಲ್ಲ, ನಾನಂತೂ ಹೋಗಲ್ಲ ಅಲ್ಲಿಗೆ. ಅಲ್ಲಿ ಚಿಕ್ಕಿ ಅಳ್ತೈತೆ. ಯಾಕೆ ಅಳ್ತೈತೆ ಚಿಕ್ಕಿ? ಸುಮ್ನೆ ಸುಳ್ಳು ಹೇಳ್ಬೇಡ ನೀನು. ಇಲ್ಲ ಕಣಜಿ, ಚಿಕ್ಕಿ ಜೋರಾಗಿ ಅಳ್ತಾಯ್ತು. ಅದಕ್ಕೆ ನಮ್ಮ ಮಮ್ಮಿ ಇತ್ತಲ್ಲ, ಮಮ್ಮಿ ಸಮಾಧಾನ ಮಾಡ್ಕ, ನಾನು ಇದೀನಲ್ಲ, ನೀನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಮಮ್ಮಿ ಸಮಾಧಾನ ಮಾಡ್ತಾ ಇತ್ತು. ನಾನು ಆಟಾಡಕ್ ಬಾ ಚಿಕ್ಕಿ ಅಂತ ಕರೆದ್ರೆ, ಚಿಕ್ಕಿ ಈಗ ಆಟಾಡಕ್ ಬರಲ್ಲ, ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಅಮ್ಮ ಬೈತು ಅಜ್ಜಿ. ಅದಕ್ಕೆ ಬಂದ್ಬಿಟ್ಟೆ. ಜಾಸ್ತಿ ಜೋರಾಗಿ ಅಳ್ತೈತೆ. ಚಿಕ್ಕಿ ಕಣ್ಣಿಂದ ನೀರು ಬತ್ತಾನೆ ಐತೆ, ಗೊತ್ತಾ ಅಜ್ಜಿ ನಿನ್ಗೆ? ಯಾಕೆ ಪುದಿ, ನೀನೇನಾರ ನಿಮ್ಮ ಮಗಳನ್ನ ಪಡಿಯೋದೇನಾರ ಮಾಡಿದ್ದ? ಯಾಕೆ ಹಿಂಗೆ ಹೊಳ್ತಾವಳೆ ಅಂತಂದ್ರೆ, ನಿಮ್ಮಿ ಒಳ್ಳೊಳ್ಳೆ ಅಲ್ವಲ್ಲ ಅವಳು. ಏನಾಯ್ತು ಸಮಸ್ಯೆ? ನೀನ್ ಕೇಳೋದ್ ಬಿಟ್ಬಿಟ್ಟು ಇದೇನೆ? ಏ ಜಯಮ್ಮ, ನನ್ಗೇನ್ ಗೊತ್ತೇ? ಅಲ್ಲ ಕಣ, ಯಾವ್ದು ಕಳ್ತಾವ್ರೆ ಅಂತ ಹೇಳ್ಬಿಟ್ಟು. ಏನು ಕಳ್ತಾ ಇದ್ರು? ಏನಾರ ಸಮಸ್ಯೆ ಏನಾರ ಹೇಳ್ತಾ ಇತ್ತಾ? ಏನಾರ ವಿಷಯ ಹೇಳ್ತಾ ಇತ್ತಾ? ಅಕ್ಕನ ಹತ್ರ ನಿಮ್ಮ ಅಮ್ಮನ ತಗ ಏನಾರ ವಿಷಯ ಹೇಳ್ತಾ ಇತ್ತಾ? ಹಿಂಗ ಆಗಿರೋದು ಕಳ್ತಾವಳೆ ಅಂತ ಹೇಳ್ಬಿಟ್ಟು ಏನಾರ ಹೇಳ್ತಾ ಇತ್ತಾ? ಅಜ್ಜಿ, ಅದು ಏನು ಅಂದ್ರೆ, ನಿಮ್ಮಿಬ್ರು ಮದ್ವೆ ಮಾಡ್ಸೋ ಜವಾಬ್ದಾರಿ ನಂದು. ನೀನೇನ್ ತಲೆ ಕೆಡ್ಸ್ಕೊಬೇಡ. ಅವ್ನ್ ಕೆಟ್ಟವನು ಅಂತ ನಾನು ನಿನ್ಗೆ ಹೇಳಿರ್ಲಿಲ್ವಾ? ಆಮೇಕಿಂದ ನೀನೇನ್ ತಲೆ ಕೆಡ್ಸ್ಕೊಬೇಡ, ನಾನ್ ನೋಡ್ಕತೀನಿ ಅಂತ ಅಮ್ಮ ಹೇಳ್ತಾ ಇತ್ತಜ್ಜಿ. ನೀನೇನು ಏನಾದ್ರೂ ಲವ್ ಪವ್ ಅಂತ ಹೇಳ್ಬಿಟ್ಟು ಏನಾರ ಮಾತಾಡ್ಕತಾ ಇದ್ರಾ? ಅಂದ್ರೆ ಲವ್ ವಿಚಾರ ಏನಾರ ಅಂತಿದ್ನ ಮಾಡ್ತಿದ್ನ ಕೇಳಿಸ್ಕೊಂಡ ನೀನು? ಹೇಳಪ್ಪಮ್ಮ ಮಗನೇ ನೀನು. ಅದೇ ಅಜ್ಜಿ, ಅದೇ ಲವ್ ಮಾಡ್ಬಿಡ ಅಂತ ನಿಂಗೆ ಹೇಳಿಲ್ವಾ? ನಿನ್ ಯಾಕೆ ಹೇಳಿಸ್ಕೊಳ್ಳಿಲ್ಲ? ಅದು ಇದು ಅಂತ ಅಮ್ಮ ಬೈತಾ ಇತ್ತು. ಅಜ್ಜಿ ಬಾಜಿ, ಯಾರನ್ನ ಹಳ್ಳಿ ಯಾರು ಹೆಂಗನ ಮಾಡ್ಕೊಂಡ್ಲಿ, ನಾವ್ ಹೋಗ್ಬೇಕಲ್ವೇನಜ್ಜಿ? ಬಾಜಿ ಹೋಗೋಣ. ಇಲ್ಲ ಕಣಪ್ಪ ಮಗನೇ, ಹಂಗಲ್ಲ. ಇನ್ನು ಏನಾರ ಮಾತಾಡ್ಕತಾ ಇದ್ರಾ? ಏನಾರ ಇನ್ನೊಂಚೂರು ನನ್ಗೆ ಜ್ಞಾಪಕ ಎಲ್ಲ ಮಾಡ್ಕೊಬಿಟ್ಟು ಹೇಳು. ಅಜ್ಜಿ ಅಷ್ಟೇ, ನೀನ್ ತಿನ್ನೋದು ಕೊಡ್ಸಲ್ವಾ ಹೇಳು? ನಾನು ಹೇಳಿಲ್ವಾ, ಚಿಕ್ಕಿ ಹೇಳ್ತಾ ಇತ್ತು, ಅಮ್ಮ ಸಮಾಧಾನ ಮಾಡ್ತಾ ಇತ್ತು, ಅಷ್ಟೇನೆ ನಂಗೆ ಗೊತ್ತಿರೋದು. ಲವ್ ಮಾಡ್ಬೇಡ ಅಂತ ಹೇಳಿದೆ, ನೀನ್ ಯಾಕೆ ಲವ್ ಮಾಡ್ದೆ? ಅಜ್ಜಿ, ಇನ್ನೊಂದು ವಿಚಾರ, ಇದನ್ನ ಅಮ್ಮಂಗೆ ಹೇಳಕ್ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾ ಇತ್ತು. ಸರಿ, ಹೇಳಲ್ಲ ಬಿಡು, ನಾನು ಹೇಳಲ್ಲ, ನೀನು ಹೇಳ್ಬೇಡ, ಇಬ್ರು ಹೇಳದ್ ಬೇಡ ಬಿಡು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇಬ್ರು ಮಾತಾಡ್ಕತಾ ಇದ್ರು ಕಣಜ್ಜಿ. ಅಷ್ಟೇನಜ್ಜಿ ಗೊತ್ತಿರೋದು. ಅಜ್ಜಿ, ಇವಾಗ ನೀನು ನನಗೆ ತಿನ್ನೋದು ಕೊಡಿಸ್ಲೇಬೇಕು ಕಣಜ್ಜಿ, ನೀನು ಪ್ಲೀಸ್ ಅಜ್ಜಿ. ಅವರು ಕೊಡ್ಸಲ್ಲ, ನೀನು ಕೊಡಿಸ್ಲಿಲ್ಲ ಅಂದ್ರೆ ನಾನು ಹೊರಟೋಗ್ತೀನಿ ಅಷ್ಟೇ ಕಣಜ್ಜಿ, ಎಲ್ಲಿಗಾದ್ರೂ. ಒಳ್ಳೆ ಕೆಲಸ ಮಾಡಿದೆ, ಎಲ್ಲ ಕೇಳಿಸ್ಕೊಂಬಿಟ್ಟು ಬಂದ್ಬಿಟ್ಟು ನಿನಗೆ ಚಾಕ್ಲೇಟು ಬಿಸ್ಕೆಟು ಏನೇನು ಬೇಕೋ ಎಲ್ಲ ಕೊಡಿಸ್ತೀನಿ, ಕುರ್ಕುರೆ ಎಲ್ಲನೂ. ನೀನು ಸುಮ್ಕಿರಿ ಇವಾಗ. ಅಪ್ಪ, ನಿನ್ನಿಂದ ನನಗೆ ಎಲ್ಲ ವಿಷಯನೂ ಗೊತ್ತಾಯ್ತಾ ಇತ್ತು ಕಣಪ್ಪ. ನೀನ್ಗಾನೆ ಇಲ್ಲ ಅಂದಿದ್ರೆ ನನಗೆ ಯಾವ ವಿಷಯನೂ ಗೊತ್ತಾಯ್ತಾ ಇರಲಿಲ್ಲ. ಒಳ್ಳೆ ಕೆಲಸ ನೀನು ಮಾಡಿದ್ಯಾ ಬಿಡು. ಏನು ಮಾಡ್ತಾವ್ರೆ ಇಬ್ರು ಸೇರ್ಕೊಂಡು. ನೋಡು, ನೀನು ನನಗೆ ಹೇಳ್ದೆ ಅಂತ ಹೇಳ್ಬಿಟ್ಟು ಈ ವಿಚಾರನ ಹೋಗ್ಬಿಟ್ಟು ಅವ್ರಿಬ್ರಿಗೂ ಏನು ಹೇಳಕ್ಕೆ ಹೋಗ್ಬೇಡ. ಹೋಗ್ಬಿಟ್ಟು ಅಜ್ಜಿಗೆ ಹೇಳ್ದೆ ಅಂತ ನಿನಗೆ ಹೇಳಿದ್ರೆ ಅವಳು ಎತ್ತನ ಹೊಂಟೋಗ್ಬಿಡ್ತಾಳೆ ಅಷ್ಟೇನೆ.
ಮಾಡ್ತೀನಿ ಮನೆಯಾಳಿಗೆ ಬಂದು ಸರಿಯಾಗಿ ಮಾಡ್ತೀನಿ. ನೋಡು ವಿಹಾನ್, ನೀನು ಹೋಗಿ ಅಲ್ಲಿ ಕುಂತ್ಕೊಂಡು ಆಟ ಆಡ್ತಾ ಇರು. ನಾನು ನಿಂಗೆ ತಿನ್ನೋದೆಲ್ಲ ತಗೊಬಿಟ್ಟು ಬಂದು ಕೊಡ್ತೀನಿ. ಇಲ್ಲಾಂದ್ರೆ ಇಲ್ಗನ ಕರ್ಕೊಂಡು ಹೋಗ್ಬಿಟ್ಟು ನಾನೇ ನಿಂಗೆ ಏನೇನು ಬೇಕೋ ಎಲ್ಲ ಕೊಡ್ಸ್ಕೊಬಿಟ್ಟು ಬರ್ತೀನಿ. ಈಗ ಸುಮ್ಮನೆ ಅಲ್ಲಿಗೆ ಹೋಗ್ಬಿಟ್ಟು ಕುತ್ಕೋ ಹೋಗಪ್ಪ. ಇಲ್ಲ, ನಂಗೆ ಈಗಲೇ ಬೇಕು. ಏ ಹೋಗಪ್ಪ ಮಗ, ಕುಂತ್ಕೋ ಹೋಗ್ರಿ. ನಲ್ಲಿ ನೀನು ಕೊಡಿಸ್ತೀನಿ ಅಂತ ಹೇಳಿದ್ನಲ್ಲ. ಅಜ್ಜಿ, ಇನ್ನೊಂದು ನೆನಪಾಯ್ತು ನನಗೆ. ಹೇಳು ಹೇಳು ಹೇಳು, ಏನು ನೆನಪಾಯ್ತು? ಅದು ಏನು ನೆನಪಾಯ್ತು. ಹಾ ಅಜ್ಜಿ, ಅಲ್ಲಿ ಹೋಗಿ ನೋಡ್ದೆ, ಬ್ಯಾರೆ ಹುಡುಗಿ ಜೊತೆ ಕೂತ್ಕೊಂಡಿದ್ದ. ಆಮೇಲೆ ನನಗೆ ಮೋಸ ಮಾಡ್ದ. ಆಮೇಲೆ ಅಷ್ಟೇ, ಪಾರ್ಕು. ಆಮೇಲೆ ನಾನು ಅಳ್ತಾನೆ ಇದ್ದೀನಿ. ಅಜ್ಜಿ, ಏನೇನೇನೋ ಹೇಳ್ತಾ ಇದ್ರು ಕಣಜ್ಜಿ. ವಾರೆ ವಾ, ಎಂತ ನ್ಯೂಸ್ ಪೇಪರ್ ಕಣ್ಮಗ ನೀನು. ನಿನ್ನಂತ ನಬ್ಬ ಮನೆಯಾಗಿ ಇದ್ಬಿಟ್ರೆ ಸಾಕು ಕಣಪ್ಪ. ಮನೆಯಾಗಿ ಏನೇನು ನಡೀತದೆ, ಮೂಲೆ ಮುಡುಕ್ನಾಗಿ ಏನೇನು ನಡೀತದೆ ಅಂತ ಹೇಳ್ಬಿಟ್ಟು ಎಲ್ಲ ಭಾಳ ಸಂದ ಕೇಳ್ತೀಯ ನೀನಂತೂ. ಬಂದ್ಬಿಟ್ಟು ನಿನಗಂತೂ ಹಾ ಒಂದು ದೊಡ್ಡ ನಮಸ್ಕಾರ ಬಿಡು. ಒಳ್ಳೆ ಕೆಲಸ ನೀನು ಮಾಡಿದ್ಯಾ. ಅಜ್ಜಿ ಕೊಡ್ಸುವ? ಹೋಗು, ಕುಂತ್ಕೊ ಹೋಗು, ಬರ್ತೀನಿ ಹೋಗು. ಈಗ ತಾನೇ ಸಮಸ್ಯೆ ಮುಗೀತು ಅಂತ ಇದ್ದೆ. ಈಗ ಹಿಂದಿನ ಸಮಸ್ಯೆನೇ ಶುರುವಾಗ್ಬಿಡ್ತಲ್ಲ ನಿನಗೆ. ಒಳ್ಳೆ ಕರ್ಮ ಕಣಮ್ಮ ನಿಂದಂತೂ. ಯಾವ ಕರ್ಮವೋ ಏನು ಕತೆಯೋ ಬಿಡತ್ತಾಗೆ. ನಿನಗಿಲ್ಲಿ ಏನು ಮಾಡಿಯ? ಈಗ ಏನು ಮಾಡದೆ, ನಿನ್ನ ಮಗಳು ಯಾವನ್ನೋ 420 ನನ್ನ ಮಗನ್ನ ಲವ್ ಮಾಡ್ತಾವಳೆ ಅಂತಲೇ ನೀ ಅನ್ನಿಸ್ತದೆ. ಮತ್ತು ಇವಾಗ ಏನು ಮಾಡಬೇಕು ಅಂತ ಅನ್ಕೊಂಡಿದ್ಯಾ? ಈಗ ಅಲ್ಲಿ ಇಬ್ಬರು ಮಕ್ಕಳು ಲವ್ ಮ್ಯಾರೇಜ್ ಆಗೋಗ್ಬಿಟ್ರೆ ನಿನಗೆ ಮರ್ಯಾದಿರ್ತದ? ಏನಾರ ಜನ ಆಡ್ಕೊಳಕ್ಕಿಲ್ವಾ? ನೀನೇ ಯೋಚನೆ ಮಾಡು. ಅದು ಯಾರೋ ಏನೋ ಎಂಥ 3rd ಕ್ಲಾಸ್ ನನ್ನ ಮಗನೋ. ಇವರಿಬ್ರು ಹೆಣ್ಮಕ್ಳು. ಅದು ಏನು ಹೆಣ್ಮಕ್ಳು ಅಂತ ಹುಟ್ಬಿಟ್ರು ನನ್ನ ಹೊಟ್ಟೆನಾಗೆ. ನಾನು ಹೊಟ್ಟರ್ಸಕ್ಕೆ ಹುಟ್ಟವ್ರೆ ಕಣ್ಜಯಮ್ಮ. ಇವರಿಂದ ನನಗೆ ಯಾವತ್ತೂ ನೆಮ್ಮದಿ ಇಲ್ಲ ಬಿಡು. ಹಾಗೆ ಅವಳು ದೊಡ್ಡವಳು ನೋಡಿದ್ರೆ ಮಗ ಮಾಡ್ಕೊಂಬಿಟ್ಟು ಬಂದ್ಬಿಟ್ಟು ಹೇಳ್ತಾಳೆ. ಇವಳು ನೋಡಿದ್ರೆ ಈಗ 6 ಜನ ಲವ್ ಮಾಡ್ಕೊಂಬಿಟ್ಟು ಬಂದ್ಬಿಟ್ಟು ಗೋಳು ಅಂತ ಹೊತ್ಕೊಂಡು ಹೇಳ್ತಾವಳೆ. ಅವಳು ಮಾಕ ಮುಚ್ಚ, ಅವಳು ಬಾಯಿ ಬೆಂಕಿ ಬೀಳ. ನನಗಂತೂ ಸಾಕು ಹೋಗ್ಬಿಟ್ಟೈತೆ. ಏನು ಹೇಳ್ಬೇಕು ಏನು ಬಿಡಬೇಕು ಅಂತ ನನಗೆ ಗೊತ್ತಾಯ್ತಿಲ್ಲ. ಅವಳಿಗೆ ಇವತ್ತು ಕ್ಯಾರ ತಗೊಂಡು ಹೊಡಿಲಿಲ್ಲ ಅಂತಂದ್ರೆ ಕೇಳಿ ಜ್ವರ ಬರೋ ಗಂಟ ಹೊಡಿತೀನಿ. ನಮ್ಮ ಮನೆಯಾಳಿಗೆ ಲವ್ ಅಂತೆ ಲವ್ ಸಾಲದೆ ಇಬ್ರು ತಗೋ ಅನುಭವಿಸ್ತಿದ್ದೀನಲ್ಲ ನಾನು. ಆ ಬೀಗ್ರುಗಳು ಕತೆ ಹೆಂಗಿರ್ತದೆ ಅಂತ ನನಗೆ ಗೊತ್ತು. ನೀನು ನೋಡಿಲ್ವೇ ನೀನು? ಆ ಬಡ್ಡಿ ಬಂಗಾರಮ್ಮನ ಮನಗೋದ ಎಂತ ಸನ್ಮಾನ ಸಿಕ್ತು ನನಗೆ ಅಂತ ಹೇಳ್ಬಿಟ್ಟು ಈಗ ಬೇರೆ ಈ ಬಾಯಿ ಬಡ್ಕೆರಿಂದ, ಈ ಮನೆಯಾಳರಿಂದ ನಾನು ಇನ್ನು ಯಾರ್ಯಾರ್ತಾಗ ಏನೇನು ಕೇಳಿಸ್ಕೋಬೇಕೋ ಯಾರಿಗೆ ಗೊತ್ತು. ಇನ್ನು ಎಂತ 420 ಲವ್ ಮಾಡೋಳು ನನಗೆ ಗೊತ್ತಾ? ನೀನೇ ಹೇಳು ಜಯಮ್ಮ. ಇವ್ರನ್ನಂತೂ ಬಿಡಲ್ಲ ಬಿಡು. ಯಾರು ಬಂತ ಆಡಿದ್ರು ಇವತ್ತು ಬಿಡಲ್ಲ. ಜುಟ್ಟು ಇಟ್ಕೊಂಡು ಗಟ್ಟು ಸಾಕದೆ ನನ್ನ ಮಗಳನ್ನಂತೂ. ಯಾರು ಏನು ಎತ್ತ ಅಂತಲೂ ಕೇಳಕ್ಕೆ ಹೋಗಕ್ಕಿಲ್ಲ ನಾನು. ಸಮಾಧಾನ ಮಾಡ್ಕೊ ಕಳ್ಪದಿ, ಸಮಾಧಾನ ಮಾಡ್ಕ. ನೀನು ಹಿಂಗೆ ಕಿರ್ಚಾಡ್ಬಿಟ್ರೆ ಆಯ್ತದ? ಹಿಂಗೆ ಕಿರ್ಚಾಡ್ಕೊಂಡೆ ಕುಂತ್ಕೊಬಿಟ್ರೆ ಅಲ್ಲಿ ಏನಾರ ಒಂದು ಎಡವಟ್ಟು ಆಯ್ತದ ಅಷ್ಟೇನಿ. ಸಮಾಧಾನ ಮಾಡ್ಕ, ಕಿರ್ಚಾಡಕ್ಕೆ ಹೋಗ್ಬೇಡ. ನೆಮ್ಮದಿಯಿಂದ ಹೋಗಿ ಕೇಳು. ಏನೋ ಒಂದು ವಿಷಯ ಹೇಳ್ತಾಳೆ. ಯಾರು ಏನು ಲವ್ ಮಾಡ್ತೀರಾ ಹುಡುಗನ ಕತೆ, ಏನು ಓದ್ಕೊಂಡವನೇ, ಏನು ಬರ್ಕೊಂಡವನೇ, ಎತ್ತ ಏನು ವಿಚಾರ ಅಂತ ಎಲ್ಲ ಗೊತ್ತಾಯ್ತದೆ. ನೀನು ಹಿಂಗೆ ಕಿರ್ಚಾಡ್ಕೊಂಡು ಹೋಗಿ ಕೇಳಿದ್ರೆ ಅವಳು ಏನು ಹೇಳ್ಬಿಡ್ತಾರೆ ನಿನಗೆ? ಏನು ಹೇಳೋಕ್ಕಿಲ್ಲ. ನೀನು ಸಮಾಧಾನ ಮಾಡ್ಕೊಂಡು ಹೋಗು. ಏನೋ ನಿಮ್ಮ ಅಮ್ಮಗೆ ಹೇಳಿದಕ್ಕೆ ಸುರಾಯ್ತು. ಇಲ್ಲ ಅಂದಿದ್ರೆ ಈ ವಿಚಾರನೂ ನಿನಗೆ ಗೊತ್ತಾಯ್ತಿರಲಿಲ್ಲ. ನೀನು ಸುಮ್ಮನೆ ಕುಂತ್ಕೋಬೇಕಾಗಿತ್ತು. ಏನಾರ ಒಂದು ಎಡವಟ್ಟು ಮಾಡ್ಕೊಂಡಿರೋರು ಅವರಿಬ್ರು ಸೇರ್ಕೊಂಡು. ಸಮಾಧಾನವಾಗಿ ಹೋಗಿ ಕೇಳು ನೀನು. ಇನ್ನು ಸಮಾಧಾನ ಮಾಡ್ಕೊಂಡು ನಾನು ಕೇಳ್ತೀನ? ಯಾವ ಸಮಾಧಾನನೂ ಇಲ್ಲ. ಈ ಊರಿಂದ ನನ್ನ ಮಕ್ಕಳಿಂದ ನನಗೆ ಯಾವ ನೆಮ್ಮದಿನೂ ಇಲ್ಲ. ಇನ್ನು ಸಮಾಧಾನ ಬೇಕಂತ ಸಮಾಧಾನ ಇಲ್ಲ ಜಯಮ್ಮ. ಸಮಾಧಾನ ಗಿಮಾಧಾನ ನಂದು ಅನ್ನೋದೆಲ್ಲ ಈ ಜೀವನದಾಗ ನನ್ನ ಜೀವನದಾಗ ಬರ್ದಿಲ್ಲ ಬಿಡು. ಇವಾಗ ಹೋಗಿ ಪಾರ್ಕೆ ಗಿರ್ಕೆ ತಗೊಂಡು ಅಂಬ್ರಿಸ್ತೀನಿ, ನೋಡ್ತಾ ಇರು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಇವ್ರ ಮಕ್ಕ ಮುಚ್ಚ ಏನು ಕಮ್ಮಿ ಮಾಡಿದ್ದೇನ ನೀವು ಕೆಲ ನಿಂತ ಕೆಲಸ ಮಾಡಕ್ಕೆ? ಬಂದೇ ಇರೋ ನಿಮಿಷ. ಏ ಪದ್ದಿ, ಜೋರಾಗಿ ಕಿರುಚ್ಬೇಡ್ವೆ, ಮರ್ಯಾದೆ ಹೋಯ್ತದೆ. ಇನ್ನೇನು ಉಳ್ದೈತ್ ಬಿಡೆ ನನಗೆ? ಏನಾರ ಉಳಿದಿದ್ರೆ ಹೇಳು. ಏನು ಉಳ್ದಿಲ್ಲ ನನಗೆ. ಈ ವಿಹಾನ ಒಂದೊಂದ್ಕಿತ ಒಳ್ಳೆ ಕೆಲಸ ಮಾಡ್ರೆ ಒಂದೊಂದ್ಕಿತ ಇಂಥ ಕೆಟ್ಟ ಕೆಲಸನೂ ಮಾಡ್ತಾರಲ್ಲ. ಬಂದು ಎಲ್ಲ ಹೇಳ್ಬಿಟ್ನಲ್ಲ ಇವನು. ಸೇಮ್ ಅವ್ರ ಅಮ್ಮನ ಬುದ್ಧಿನೇ ಎಲ್ಲ ಇವನಿಗೆ.